ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿಲ್ಲಿ 3 ವಿಧದ ಸಾರುಗಳನ್ನು ತಂದಿದ್ದೀನಿ. ಅದರಲ್ಲಿ ಕಟ್ಟು ಸಾರು, ಮೆಣಸಿನ ಸಾರು ಮತ್ತು ಟೊಮೆಟೊ ರಸಮ್ ಒಂದು. ಈ 3 ಬಗೆಯ ಸಾರುಗಳನ್ನು ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಕಟ್ಟು ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಬೇಯಿಸಿದ ಬೇಳೆ ಕಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಕೆಳಗಿಳಿದಿದ್ದು ಬೆಂದಿದ್ದ ಬೇಳೆನ ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಕುದೀತಾ ಇರೋ ಬೇಳೆ ಕಟ್ಟಿಗೆ ನಾನು 2 ಹಸಿಮೆಣಸು ಸೀಳಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಹಾಕಬೇಕು. ನೋಡಿ, ಅರಿಶಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಅಳತೆಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ 2 ನಿಮಿಷ ಸಾರು ಚೆನ್ನಾಗಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಒಗ್ಗರಣೆ ಹಾಕೋ ಮೊದಲು ನಿಂಬೆ ರಸ ಸ್ವಲ್ಪ ಹಿಂಡ್ಕೊಳ್ಳೋಣ. ಒಗ್ಗರಣೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ 2 ಒಣಮೆಣಸು ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಂಗು. ಈಗ ನೋಡಿ, ಕಟ್ಟು ಸಾರು ರೆಡಿಯಾಗಿದೆ. ಮಳೆಗಾಲದಲ್ಲಿ ಬಿಸಿ ಬಿಸಿ ಒಂದು ಅನ್ನ ಸಾರು, ಒಂದು ಹಪ್ಪಳ ಇದ್ದು ಬಿಟ್ಟರೆ ಏನು ಬೇಡ ಅನಿಸುತ್ತೆ. ಅದರಲ್ಲೇ ಊಟ ಮಾಡಿ ಹೇಳ್ಬೋದು. ಹಾಗೆ ಒಂದು ಮೆಣಸಿನ ಸಾರು ಮಾಡೋಣ ಅಂತ ಅದಕ್ಕೆ ಬೇಕಾದ್ದು ಹುರ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 2 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ನಿಮಿಷ ಇದನ್ನು ಹುರಿದು ಒಂಚೂರು ಘಮ ಬರುವಾಗ ಜೀರಿಗೆ ಹಾಕ್ಕೋಬೇಕು. ಈಗ ಜೀರಿಗೆ 2 ಚಮಚ ಹಾಕುತ್ತಾ ಇದ್ದೀನಿ. ಹಾಗೆಯೇ 1 ಚಮಚದಷ್ಟು ಕಾಳು ಮೆಣಸು, ಎರಡು ಒಣಮೆಣಸು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಹಸಿಮೆಣಸನ್ನು 2 ತುಂಡು ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಹಸಿಮೆಣಸು ಸೇರಿಸ್ಕೋಬೋದು. ಒಂದು 4-5 ಬೆಳ್ಳುಳ್ಳಿ ಹೆಸರು, ಜೊತೆಗೆ ಕರಿಬೇವು ಸ್ವಲ್ಪ, ಒಂದು 2 ಕಡ್ಡಿ ಅಷ್ಟು ಕರಿಬೇವು, 2 ಕಡ್ಡಿದು ಎಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟೇ ಮಾಡಬೇಕು, ಎಣ್ಣೆ ಹಾಕಬಾರ್ದು. ನೋಡಿ, ಈಗ ಮಸಾಲೆ ಹುರಿದಾಗಿದೆ. ಸ್ವಲ್ಪ ಆರಕ್ಕೆ ಬಿಟ್ಬಿಡ್ಬೇಕು. ಆರಿದ ಮೇಲೆ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಕಲ್ಪರಟೆಯಲ್ಲಿ ಕುಟ್ಕೋಬೋದು. ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಬೇಕು. ಈಗ ಹುರಿದು ಮಸಾಲೆ ತಣ್ಣಗಾಗಿದೆ. ನಾನೀಗ ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗಾಗಿದೆ. ಸಾರಿಗೆ ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ ಬಾಣಲೆಗೆ 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಒಣಮೆಣಸು, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು. ಈಗ ಒಗ್ಗರಣೆ ಕಾದಾದ್ಮೇಲೆ ನಾನಿಲ್ಲಿ 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಸಾಧಾರಣ ಸಣ್ಣ ಸೈಜ್ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಬೇಯಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಟೊಮೆಟೊ ಬೇಯುತ್ತೆ. ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ಸಾರಿಗೆ ಸ್ವಲ್ಪ ಜಾಸ್ತಿನೇ ಉಪ್ಪು ಬೇಕು, ನೀರು ಬೇರೆ ಹಾಕ್ತೀವಲ್ಲ.
ಈಗ ಟೊಮೆಟೊ ಬೇಯೋವರೆಗೂ ಹಾಗೆ ಬಿಟ್ಬಿಡೋಣ ಸಣ್ಣ ಉರಿಯಲ್ಲಿ. ನೋಡಿ ಟೊಮೆಟೊ ಬೇಯ್ತಾ ಇದೆ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. ನಾನೊಂದು 2 ಸ್ಪೂನಷ್ಟು ಅರ್ಧದ ಮಸಾಲೆ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಹುಣಸೆ ನೀರು ಹಾಕ್ಕೋಬೇಕು. ನಾನು ಸ್ವಲ್ಪ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸ್ಕೊಂಡು ರಸ ತೆಗೆದಿಟ್ಕೊಂಡಿದ್ದೆ. ಈ ರಸ ಹಾಕ್ತಾ ಇದ್ದೀನಿ. ಈಗ ಒಂದು ಕುದಿ ಬಂದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. 1 ಚಮಚದಷ್ಟು 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ. ಹಸಿ ನೀರು ಕುದೀತಾ ಇದೆ. ಈಗ ಈ ಅಳತೆಗೆ ತಕ್ಕಷ್ಟು ನೀರು ಎಷ್ಟು ಬೇಕೋ ಅಷ್ಟು 2 ಲೋಟನೋ 3 ಲೋಟನೋ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಅಳತೆಗೆ ತಕ್ಕಷ್ಟು ಹಾಕ್ಕೋಬೇಕು. ನಾನು ಇಲ್ಲೊಂದು 2 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಉಪ್ಪು ಖಾರಕ್ಕೆ ಕರೆಕ್ಟ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಕುದಿ ಬರೆಸಿ ಒಲೆ ಆಫ್ ಮಾಡ್ಬೋದು. ನೋಡಿ ಸಾರು ಕುದ್ದು ರೆಡಿಯಾಗಿದೆ. ನಾನು ಇನ್ನೂ 1 ಲೋಟ ನೀರು ಹಾಕ್ಕೊಂಡೆ. ಉಪ್ಪು ಹುಳಿ ಎಲ್ಲ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತ ಬ್ಯಾಲೆನ್ಸ್ ಮಾಡಲಿಕ್ಕೆ ಇನ್ನೊಂಚೂರು ನೀರು ಹಾಕ್ಕೊಂಡಿದ್ದೀನಿ. ನೀವು ಮಾಡೋ ಅಳತೆಗೆ ತಕ್ಕಷ್ಟು ನೀರು ಸೇರಿಸ್ಕೋಬೋದು. ಬಿಸಿ ಬಿಸಿ ಮೆಣಸಿನ ಸಾರು ರೆಡಿಯಾಗಿದೆ. ಬಿಸಿ ಬಿಸಿಯಾಗಿದ್ದ ಅನ್ನಕ್ಕೆ ಹಾಕ್ಕೊಂಡು ಈ ಚಳಿಗೆ ಊಟ ಮಾಡ್ಬೋದು. ಆಹಾ, ಬಿಸಿ ಬಿಸಿ ಅನ್ನಕ್ಕೆ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಹಂಗೆ ನೋಡ್ತಾ ಇದ್ರೂ ಈ ಚಳಿಗೆ ಈ ಮಳೆಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಬೇಕು. ಸೂಪರ್ ಸಾರು, ಸೂಪರ್ ಬಿಸಿ ಬಿಸಿ ಅನ್ನ. ಈ ಟೊಮೆಟೊ ರಸಮ್ ಮಾಡೋಕ್ಕೆ ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಈರುಳ್ಳಿ, ಇದರಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ಒಂದು ಈರುಳ್ಳಿನೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಒಂದು ಅರ್ಧ ತುಂಡು ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಕ್ಯಾರೆಟ್ ಹಾಕೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ. ಈರುಳ್ಳಿ ಕ್ಯಾರೆಟ್ 2 ಹಾಕೋದ್ರಿಂದ ರಸಮ್ ಸ್ವಲ್ಪ ದಪ್ಪ ಆಗುತ್ತೆ. ಇಲ್ಲಾಂದರೆ ತುಂಬ ನೀರಾಗಿ ಹರಿದೋಗೋ ಥರ ಇರುತ್ತೆ. ಹಾಗೆ ಯಾವಾಗಲೂ ಇದೆರಡು ಹಾಕಲ್ಲ ನಾನು, ಒಮ್ಮೊಮ್ಮೆ ಇದ್ದರೆ ಹಾಕಿರ್ತೀನಿ. ಕ್ಯಾರೆಟು ಈರುಳ್ಳಿ ಅಂತೂ ಯಾವಾಗ ಇರುತ್ತೆ, ಕ್ಯಾರೆಟ್ ಇದ್ದಾಗ ಹಾಕಿರ್ತೀನಿ. ಸಾಮಾನ್ಯವಾಗಿ ಬರೀ ಟೊಮೆಟೊದಲ್ಲೇ ಮಾಡೋದು. ಬಟ್ ಯಾವಾಗಲೂ ನಾನು ಮಾಡೋ ಮೆಥಡ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಈ ಥರನೂ ಹಾಕ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಟೊಮೆಟೊನ ಬೇಯಿಸ್ಕೊಳ್ದೆ ಹಾಗೇ ಮಿಕ್ಸಿಗೆ ಹಾಕಿ ಸಾರು ಮಾಡಿಕೊಂಡ್ರೆ ಇದು ಸ್ವಲ್ಪ ಹಸಿ ವಾಸನೆ ಬಂದುಬಿಡುತ್ತೆ. ಹಾಗಾಗಿ ಯಾವಾಗಲೂ ನಾನು ಸ್ವಲ್ಪ ಟೊಮೆಟೊ ಬೇಯಿಸ್ಕೊಂಡು ಅದಾರಿದ ನಂತರ ಮಿಕ್ಸಿಗೆ ಹಾಕಿ ಸಾರು ಮಾಡ್ಕೊತೀನಿ. ನೋಡಿ, ಈಗ ಇದು 3 ಬೇಯಿಸ್ಕೊಳ್ಳೋಣ. ನಾನು ಒಟ್ಟಿಗೆ ಹಾಕಿಟ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಟೊಮೆಟೊ ಕ್ಯಾರೆಟ್ ಎಲ್ಲ ಬೆಂದಿದೆ. ಈಗ ಇದ್ರ ನೀರನ್ನು ಬೇರೆ ಪಾತ್ರೆ ಬಗ್ಗಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ನೀರು ಬಗ್ಸಿದ ಪಾತ್ರೆಗೆ ಈ ಮಿಕ್ಸಿಗೆ ಹಾಕಿದ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಸಾರು ಮಾಡಬೇಕು. ರಸಮ್ ಪೌಡ್ರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬಾಣಲೆಗೆ 2 ಸ್ಪೂನು ಕಾಳು ಮೆಣಸು, 2 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಹುರಿಬೇಕು. ಒಂಚೂರು ತುಪ್ಪ ಹಾಕ್ಕೊಂಡು ಬೇಕಾದ್ರೆ ಹುರ್ಕೋಬೋದು. ಮತ್ತು ಅದು ಪುಡಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ನಾವು ಸ್ವಲ್ಪ ಮಾಡ್ಕೊಳ್ಳುವಾಗ. ಹಾಗಾಗಿ ತುಪ್ಪ ಹಾಕದೆ ಹುರಿತಾ ಇದ್ದೀನಿ ನಾನು. ಈ ಥರ ಜೀರಿಗೆ ಕೆಂಪಾಗೋವರೆಗೂ ಹುರ್ಕೋಬೇಕು. ಇದಾರಿದ ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ತೆಗೆದಿಟ್ಕೋಬೋದು. ಹುರಿದ ಮೆಣಸಿನಕಾಳು ಜೀರಿಗೆ ಪುಡಿನ ಮಿಕ್ಸಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ನಾನು. ಇದೊಂದು ನನಗೆ 4-5 ಸಲ ಬರುತ್ತೆ. ಇಷ್ಟು 2 ಸ್ಪೂನ್ ಹಾಕಿ ನಾನು ಹುರ್ಕೊಂಡಿಟ್ಟ ಪುಡಿ ಒಂದು 4ರಿಂದ 5 ಸಲ ನಾನು ಸಾರು ಮಾಡ್ಕೋಬೋದು. ಈಗ ಇದೇ ಪುಡಿಯನ್ನು ನಾನು 1ರಿಂದ 1.5 ಸ್ಪೂನಷ್ಟು ಪುಡಿಯನ್ನು ಸಾರಿಗೆ ಹಾಕೋತಾ ಇದ್ದೀನಿ. ಬೆಂದಿದ್ದು ಟೊಮೆಟೊ ಕ್ಯಾರೆಟು ಈರುಳ್ಳಿನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ.
ಜೊತೆಗೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ನಲ್ಲ ನೀರೆಲ್ಲ ಅದೇ ಪಾತ್ರೆಗೆ ಹಾಕಿಬಿಟ್ಟು ಮತ್ತೆ 2 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು, ಅರಿಶಿಣ, 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ. ಉಪ್ಪು 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಕಮ್ಮಿ ಆದರೆ ಮತ್ತೆ ಪುಡಿ ಸೇರಿಸ್ಕೋಬೋದು. ಸಕ್ಕರೆ 1 ಸ್ಪೂನಷ್ಟು. ಇದು ಅರಿಶಿಣ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮೆಣಸಿನ ಪೌಡ್ರು, ಅದನ್ನು ಹಾಕ್ಕೊಳ್ಳೋಣ. 1 ರಿಂದ 1.5 ಸ್ಪೂನ್ ಹಾಕ್ಕೋಬೇಕು. ಒಂದು ಸಲ ಚೆನ್ನಾಗಿ ಕುದೀಲಿ ಇದು. ಆಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಚೆನ್ನಾಗಿ ಕುದೀತಾ ಇದೆ. ಈಗ ಹಚ್ಚಿಟ್ಕೊಂಡಿರೋ ಕರಿಬೇವು ಕೊತ್ತಂಬರಿ ಹಾಕ್ಕೊಂಬಿಡೋಣ. ಬಾಣಲೆಗೆ 2 ಚಮಚ ತುಪ್ಪ ಹಾಕ್ಕೊಂಡು ಒಂಚೂರು ಜೀರಿಗೆ, ಸಣ್ಣಗೆ ಕಟ್ ಮಾಡಿದ 4-5 ಹೆಸರು ಬೆಳ್ಳುಳ್ಳಿ, 1-2 ಒಣಮೆಣಸು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆ ಕಾದಿದೆ. ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಟೊಮೆಟೊ ರಸಮ್ ರೆಡಿಯಾಗಿದೆ. ಈ ಸಾರುಗಳ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.